ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ವೀಕ್ಷಕರೇ, ನಾನು ನಿಮ್ಮ ಹತ್ತಿರ ನನ್ನ ಮೊದಲನೇ ರಾತ್ರಿಯ ಮಧುರವಾದ ಅನುಭವವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಾನು ದಿವ್ಯಾ, 24 ವಯಸ್ಸಿನ ಸುಂದರವಾದ ಹುಡುಗಿ. ತಂದೆ ತಾಯಿಯರು ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಹೊಂದಿಕೊಳ್ಳುವ, ನನ್ನ ಮನಸ್ಸಿಗೆ ಒಪ್ಪಿಗೆಯಾಗುವ ಗುಣವುಳ್ಳ 27 ವಯಸ್ಸಿನ ಸುಂದರ ಸುದೃಢ ಇಂಜಿನಿಯರ್ ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿದರು. ಮದುವೆಯ ಮೊದಲು ಒಟ್ಟಿಗೆ ಸಿನಿಮಾ, ಪಾರ್ಕು, ರೆಸ್ಟೋರೆಂಟ್ ಅಂತ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಿದ್ದೆವು. ಸಮಯ ಸಿಕ್ಕಾಗಲೆಲ್ಲ ಅವರು ಸ್ವಲ್ಪ ಪೋಲಿ ಮಾತುಗಳನ್ನು ಆಡುತ್ತಾ ನನ್ನ ಕೆಣಕಲು ನಾನು ನಾಚಿ ಛೀ ಹೋಗಿಪ್ಪ, ನೀವು ತುಂಬಾ ತರ್ಲೆ ಎಂದು ಹೊರಗೆ ಹೇಳುತ್ತಾ ಮನದಲ್ಲೇ ಅವರ ಆ ಮಾತುಗಳನ್ನು ಮೆಲುಕಾಕುತ್ತಾ ಸುಖ ಪಡುತ್ತಿದ್ದೆ. ಅದನ್ನು ಅರಿತ ಅವರು ಒಮ್ಮೆ ಸ್ವಲ್ಪ ಫಿಸಿಕಲ್ ಆಗಲು ಪ್ರಯತ್ನ ಪಟ್ಟಿದ್ದರು. ಆದರೆ ನಾನು ಮದ್ವೆ ಆಗೋವರೆಗೂ ಇವೆಲ್ಲ ಬೇಡ ಎಂದು ಸೀರಿಯಸ್ ಆಗಿ ಹೇಳಿದ್ದೆ. ಅದಕ್ಕೆ ಅವರು ಬರೀ ಕೆನ್ನೆ ಮೇಲೆ ಕಿಸ್ ಮಾಡುವುದರಲ್ಲೇ ತೃಪ್ತಿಪಟ್ಟು ಸುಮ್ಮನಾಗಿದ್ದರು. ಮದುವೆಯಾದ ಮಾರನೇ ದಿನ ರಾತ್ರಿ ಮನೆಯವರೆಲ್ಲ ಸೇರಿ ನಮ್ಮ ಮೊದಲನೇ ರಾತ್ರಿಯನ್ನು ಶಾಸ್ತ್ರೋಕ್ತವಾಗಿ ನಮ್ಮ ಮನೆಯಲ್ಲೇ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದರು. ರಾತ್ರಿ ಊಟ ಮುಗಿದು ಸುಮಾರು ಹೊತ್ತು ಕಾಲದ ಹೊತ್ತಿಗೆ ಮೊದಲೇ ಸಿದ್ಧಪಡಿಸಿದ್ದ ಒಂದು ಬೆಡ್ರೂಮಿನೊಳಗೆ ಕೈಯಲ್ಲಿ ಬಾದಾಮಿ ಹಾಲಿನ ಲೋಟ ಹಿಡಿದಿದ್ದ ನನ್ನನ್ನು ಅಕ್ಕ ಮತ್ತು ಸ್ನೇಹಿತೆಯರು ಚೇಷ್ಟೆ ಮಾಡುತ್ತಾ ಏನನ್ನೋ ಕಿವಿಯಲ್ಲಿ ಹೇಳುತ್ತಾ ಕೈಸಿಕೊಟ್ಟು ಬಾಗಿಲಿಗೆಳೆದುಕೊಂಡರು. ನಾನು ನೀಲಿ ಬಣ್ಣದ ರವಿಕೆ ಮತ್ತು ಅದೇ ಬಣ್ಣದ ಬಾರ್ಡರ್ ಇದ್ದ ಮುಹೂರ್ತದ ಬಿಳಿ ಸೀರೆಯುಟ್ಟಿದ್ದೆ. ಬಾಗಿಲು ಪೂರ್ತಿ ಮುಚ್ಚಿ ಬೋಲ್ಟ್ ಹಾಕಲು ತಿರುಗಿ ಬಾಗಿಲು ಭದ್ರಪಡಿಸಿ ಹಿಂದೆ ತಿರುಗಿ ನೋಡಲು ಮಂಚದ ಮೇಲೆ ಹೊಸ ಮೆತ್ತನೆಯ ಹಾಸಿಗೆ ಬೆಡ್ಶೀಟ್ ಹಾಸಿ ಗುಲಾಬಿ ಹೂವಿಗೆ ಕನಕಾಂಬರ ಇತ್ಯಾದಿ ವಿಧ ವಿಧ ಹೂಗಳಿಂದ ಅಲಂಕರಿಸಿ ಪಕ್ಕದ ಟೇಬಲ್ ಮೇಲೆ ಹಣ್ಣುಗಳು ಸಿಪ್ಪೆಹಣ್ಣುಗಳು ಎಲ್ಲವನ್ನು ನೀಟಾಗಿ ಜೋಡಿಸಲಾಗಿತ್ತು. ಕುಡಿಯುವ ನೀರಿನ ಜ್ಯೂಸ್ ಕೂಡ ಇಟ್ಟಿದ್ದರು. ಉದ್ದಿನ ಕಡ್ಡಿ, ಪನ್ನೀರಿನ ಸುವಾಸನೆ ರೂಮಿನ ತುಂಬಿ ಮದುಮಕ್ಕಳ ಮೊದಲ ರಾತ್ರಿಯ ಆಟಕ್ಕೆ ಹೇಳಿ ಮಾಡಿಸಿದ ವಾತಾವರಣ ನನ್ನನ್ನು ಆಹ್ವಾನಿಸಿತ್ತು. ಅದುವರೆಗೂ ನನ್ನ ಬರುವಿಕೆಗಾಗಿ ಕಾದು ಕುಳಿತಿದ್ದ ನನ್ನ ಗಂಡ ಮೆಲ್ಲಗೆ ಎದ್ದು ಬಂದು ಬಾಗಿಲ ಹತ್ತಿರವೇ ಹಿಂದೆ ಮುಳ್ಳಾಗುತ್ತಾ ನಿಂತಿದ್ದರು. ನನ್ನ ಚಿಗುರು ಮೀಸೆಯ ರಾಜ ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ ಧರಿಸಿ ಕೈಗೆ ಮಲ್ಲಿಗೆ ಹೂವಿನ ಒಂದು ಮಾಲೆ, ಮದುವೆ ಸಮಯದಲ್ಲಿ ಸ್ನಾನ ಮಾಡಿಸುವಾಗ ಹಚ್ಚಿದ ಅರಿಶಿಣ, ಶ್ರೀಗಂಧ ಇತ್ಯಾದಿಗಳ ಸುವಾಸನೆಯಿಂದ ಅವರ ಕೈ ಮತ್ತು ಹಸಿ ಮೈ ಬಣ್ಣ ಇನ್ನೂ ಹಳದಿಯಾಗಿ ಕಾಣುತ್ತಿತ್ತು. ಅದನ್ನು ಕಂಡು ನನಗೆ ತುಂಬಾ ನಾಚಿಕೆಯಾಗಿ ನೆಲದತ್ತ ತಲೆ ಬಾಗಿಸಿದೆ. ಆಗ ಅವರೇ ಅಂಗೈ ಬೆರಳಿನಿಂದ ನನ್ನ ಗಲ್ಲವನ್ನು ಮೆಲ್ಲಗೆ ಮೇಲೆತ್ತಿ ಕಣ್ಣಲ್ಲಿ ಕಣ್ಣಿರಿಸಿ ಒಂದು ರೀತಿಯ ತುಂಟ ನಗೆ ಬೀರಿ ಚೇಷ್ಟೆ ತುಂಬಿದ ಕಣ್ಣುಗಳಿಂದ ನನ್ನನ್ನು ಎಡೆಬಿಡದೆ ನೋಡಿದರು. ಆ ನೋಟಕ್ಕೆ ಶರಣಾಗಿ ಮತ್ತೆ ನನ್ನ ದೃಷ್ಟಿ ನೆಲದ ಕಡೆ ಮಾಡಿ ನಿಲ್ಲಲು ನನಗೆ ಹೇಳಿದರು. ದಿವ್ಯಾ, ಚಿನ್ನು, ನೀನು ಪೂರ್ತಿ ನನ್ನವಳು. ಇವತ್ತು ನನ್ನಿಂದ ತಪ್ಪಿಸಿಕೊಳ್ಳಕ್ಕಾಗಲ್ಲ ದಿವ್ಯಾ ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಹಾಲಿನ ಲೋಟ ತೆಗೆದುಕೊಂಡು ಟೇಬಲ್ ಮೇಲಿರಿಸಿ ಮತ್ತೆ ಬಂದು ನನಗೆ ಸೋಕುವಂತೆ ಪಕ್ಕ ನಿಲ್ಲಲು ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಾ ಮೈಯೆಲ್ಲವೂ ರಕ್ತ ವೇಗವಾಗಿ ಸಂಚರಿಸುತ್ತಿರುವ ಅನುಭವ ಆಗತೊಡಗಿತ್ತು. ಮುಂದೆ ನಡೆಯಬಹುದಾದ ಘಟನೆಗಳನ್ನು ನೆನೆದು ಈಗ ಅವರ ಅಂಗೈಗಳಿಂದ ನನ್ನೆರಡು ಕೆನ್ನೆಗಳ ಮೇಲಿರಿಸಿ ಕಣ್ಣಲ್ಲಿ ಕಣ್ಣಿರಿಸಿ ನನ್ನ ಮುಖವನ್ನು ನೋಡುತ್ತಿರಲು ಅವರ ಬಿಸಿಯುಸಿರು ಮುಖದ ಮೇಲೆ ಸಾಗುತ್ತಾ ಈತಗೊಳ್ಳುತ್ತಿತ್ತು. ಆಗ ನಾನು ಕೂಡ ಅವರ ದೃಷ್ಟಿಯಲ್ಲಿ ಸೇರಿಸಿ ಮುಗುಳ್ನಕ್ಕೆ. ಅದಕ್ಕೆ ಪ್ರತಿಯಾಗಿ ಅವರು ಮುಗುಳ್ನಕ್ಕರು. ಅವರ ಮೇಲಿಟ್ಟಿದ್ದ ಚಿಗುರು ಮೀಸೆಯೊಳಗೆ ಸೇರಿ ಮುದ್ದಾಗಿ ಕಾಣುತ್ತಿದ್ದ ತುಟಿಗಳು ನನ್ನ ಗಮನ ಸೆಳೆದವು. ನಾನು ಅವರ ಆ ಕೆಂದುಟಿಯನ್ನು ಹಾಗೆ ನೋಡುತ್ತಿದ್ದಾಗ ಅವರು ನಾಲಿಗೆಯಿಂದ ಒಂದು ರೀತಿಯ ರೊಮ್ಯಾಂಟಿಕ್ ಆಗಿ ಸವರಿಕೊಳ್ಳುತ್ತಾ ಒದ್ದೆ ಮಾಡಿಕೊಂಡು ನನ್ನೆಡೆಗೆ ನೋಡುತ್ತಿರಲು ನನಗೆ ನಾಚಿಕೆಯಾದಂತಾಗಿ ದೀರ್ಘ ಶ್ವಾಸ ತೆಗೆದುಕೊಳ್ಳುತ್ತಾ ಕಣ್ಣು ಮುಚ್ಚಿಕೊಂಡೆ. ಕೂಡಲೇ ನನ್ನ ಗಲ್ಲ ಹಿಡಿದು ಅವರ ಕೆಂಪು ತುಟಿಗಳನ್ನು ನನ್ನ ಮುಚ್ಚಿದ ಕಣ್ಣುಗಳ ರೆಪ್ಪೆಯ ಮೇಲಿರಿಸಿ ಮುದ್ದಿನಿಂದ ಮುದ್ದಿಸತೊಡಗಿದ್ದರು. ಆ ಬಿಸಿಯುಸಿರು
ಮತ್ತು ತುಟಿಗಳ ಹಿತವಾದ ಪ್ರೀತಿಪೂರ್ವಕತೆಯ ಬಿಸಿ ಸ್ಪರ್ಶಕ್ಕೆ ನಾನು ಮನಸ್ಸಿನೊಳಗೆಯ ಹಕ್ಕಿಯಂತೆ ಹಾರುತ್ತಿದ್ದೆ. ಹಾಗೆ ಮಾಡುತ್ತಲೇ ಸ್ವಲ್ಪ ಹೊತ್ತು ಏನೂ ಮಾಡದೆ ಸುಮ್ಮನಾಗಲು ಎನಿಸುತ್ತಿರಬೇಕಾ ಎಂಬ ಕಾತುರದಿಂದ ಕಣ್ಣು ತೆರೆದೆ. ಅವರು ಆಸೆಗಳಿಂದ ತಲೆ ಎತ್ತಿ ಖಚಿತರಾಗಿ ನನ್ನ ತುಟಿಗಳತ್ತ ನೋಡುತ್ತಿದ್ದರು. ನೋಡಿ ಮುಗುಳ್ನಗಲು ಅವರ ತುಟಿಗಳು ನನ್ನ ತುಟಿಗಳ ಸನಿಹ ತಂದರು. ಆ ಕೆಂದುಟಿಗಳನ್ನು ಇನ್ನೇನು ನನ್ನ ಕೆಂಪು ತುಟಿಗಳನ್ನು ಸ್ಪರ್ಶಿಸಿದವೋ ಎಂದು ಆ ಕ್ಷಣಕ್ಕಾಗಿ ಮನಸ್ಸು ಕಾತುರಿಸುತ್ತಿತ್ತು. ಮೈಯಲ್ಲಿ ಏನೋ ಆಸೆ ಮೂಡಿತ್ತು. ಆದರೆ ಅವರು ನನ್ನ ತುಟಿಗಳನ್ನು ಚುಂಬಿಸದೆ ಮೂಗಿನ ತುದಿ ಮತ್ತು ಅದರ ಅಕ್ಕಪಕ್ಕಗಳನ್ನು ಚುಂಬಿಸುತ್ತಾ ನನ್ನೆಡೆಗೆ ಚೇಷ್ಟೆಯ ದೃಷ್ಟಿಯಿಂದ ನೋಡುತ್ತಾ ಅಣಕಿಸುತ್ತಾ ನನ್ನ ನಿರೀಕ್ಷೆಯ ಅಗ್ನಿಗೆ ತುಪ್ಪ ಹೊಯ್ಯುತ್ತಿದ್ದರು. ಅಂತೂ ಅವರ ಸರಸ ಸಲ್ಲಾಪ ಸಮಯದಲ್ಲೂ ವಿನೋದದ ಮನೋಭಾವ ನನಗೆ ತುಂಬಾ ಮೆಚ್ಚುಗೆಯಾಗಿತ್ತು. ಈಗ ನನ್ನನ್ನು ಹೆಚ್ಚು ಕಾಯಿಸದೆ ಮೊದಲು ಹಣೆ, ಕಣ್ಣಿನ ಹುಬ್ಬುಗಳು, ಕೆನ್ನೆಗಳು ಇತ್ಯಾದಿ ಚುಂಬಿಸಿ ಕೆನ್ನೆಗಳನ್ನು ಕಚ್ಚಿ ಕೊನೆಗೆ ತನ್ನ ತುಟಿಗಳ ಸನಿಹ ತುಟಿ ತರಲು ನಾನು ಕಾತರಿಸಿ ಕಾದಿದ್ದ ಆ ಕ್ಷಣ ಸನಿಹವಾದದ್ದನ್ನು ಸ್ವಾಗತಿಸಲು ನಾನು ತಯಾರಾದೆ. ಆದರೂ ನನ್ನ ತುಟಿಗಳಿಗೆ ತುಟಿ ತಾಗಿಸದೆ ಬರೀ ಮೀಸೆಯ ತುದಿಯನ್ನು ಮಾತ್ರ ಸ್ಪರ್ಶಿಸಿ ನನಗೆ ಕಚಗುಳಿಯಿಟ್ಟಂತಾಗಿ ಇನ್ನೂ ನಾಚಿಕೆಯಿಂದ ಮತ್ತೆ ಕಣ್ಣು ಮುಚ್ಚಿಕೊಂಡೆ. ಅದೇ ಸಮಯಕ್ಕೆ ಕಾದಿದ್ದ ನನ್ನ ಗಂಡ ಅಂತೂ ಕೊನೆಗೆ ನನ್ನ ಕಂಪಿಸುತ್ತಿದ್ದ ತುಟಿಗಳಿಗೆ ತುಟಿ ಸೇರಿಸಿ ಪ್ರೇಮದ ಮೊದಲ ಮುದ್ರೆಯನ್ನು ಒತ್ತೇ ಬಿಟ್ಟರು. ಸ್ಪರ್ಶಿಸಿ ನನಗೆ ಕಚಗುಳಿಯಿಟ್ಟಂತಾಗಿ ಇನ್ನೂ ನಾಚಿಕೆಯಿಂದ ಮತ್ತೆ ಕಣ್ಣು ಮುಚ್ಚಿಕೊಂಡೆ. ಅದೇ ಸಮಯಕ್ಕೆ ಕಾದಿದ್ದ ನನ್ನ ಗಂಡ ಅಂತೂ ಕೊನೆಗೆ ನನ್ನ ಕಂಪಿಸುತ್ತಿದ್ದ ತುಟಿಗಳಿಗೆ ತುಟಿ ಸೇರಿಸಿ ಪ್ರೇಮದ ಮೊದಲ ಮುದ್ರೆಯನ್ನು ಒತ್ತೇ ಬಿಟ್ಟರು. ಆಹ್, ಎಂಥ ಮಧುರವಾದ ಅನುಭವವದು! ಜೀವನದಲ್ಲಿ ಗಂಡು ಹೆಣ್ಣುಗಳು ತುಟಿಗೆ ತುಟಿ ಸೇರಿಸಿದಾಗ ಸಿಗುವ ಆನಂದದ ಬಗ್ಗೆ ಇಲ್ಲಿ ಎಲ್ಲೋ ಕೇಳಿ ಓದಿ ಅರಿತಿದ್ದೆ. ನನಗೆ ಅದರಿಂದ ಅಷ್ಟೊಂದು ಆನಂದದ ಸುಖಾನುಭವ, ನಿಜವಾದ ಖುಷಿಯಿಂದ ಮನಸ್ಸು ಹಿರಿ ಹಿಗ್ಗುತ್ತಾ ಮೈ ಉಲ್ಲಾಸಗೊಂಡಿತು, ರೋಮಾಂಚನವಾಗಿತ್ತು. ಆನಂದದ ಅಲೆಗಳಲ್ಲಿ ತೇಲುತ್ತಾ ಆ ಚುಂಬನ ಸುಖವನ್ನು ಮನಸಾರೆ ಅನುಭವಿಸುತ್ತಿದ್ದೆ. ಒಂದೊಂದು ಚುಂಬನವು ಒಂದೊಂದು ಹೊಸ ಅಲೆಗಳನ್ನು ನನ್ನೊಳಗೆ ಹುಟ್ಟಿಸಿತ್ತು. ನನಗೆ ತಿಳಿಯದೆ ನನ್ನೆರಡು ಹಸ್ತಗಳು ಅವರ ಕೆನ್ನೆಗಳ ಮೇಲೆ ನಯವಾಗಿ ಸವರುತ್ತಿದ್ದವು. ಇಬ್ಬರು ಎಡಬಿಡದೆ ಮುದ್ದಾಟ ಮುಂದುವರಿಸಿ ನನ್ನೆರಡು ತುಟಿಗಳ ನಡುವೆ ನಾಲಿಗೆಯನ್ನಿರಿಸಿ ಆದರದ ರುಚಿ ನೋಡುತ್ತಾ ನನ್ನ ಕಳೆತುಟಿಗಳನ್ನು ಹಲ್ಲುಗಳ ನಡುವೆ ಇರಿಸಿ ಹಿತವಾಗಿ ಕಚ್ಚುತ್ತಾ ತಿನ್ನುವಂತೆ ಮಾಡುತ್ತಾ ನನ್ನ ತುಟಿಗಳ ಸಂಪೂರ್ಣ ರುಚಿ ಸವಿಯುತ್ತಾ ನನಗೂ ಆ ಸುಖವನ್ನು ಆವರಿಸಿತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.